ಹಾಗೆ ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಓಕೆ, ಸೊ ಗ್ಯಾಪ್ ಆಗಿತ್ತಲ್ಲ ಯೂಟ್ಯೂಬ್ ವಿಡಿಯೋ ಮಾಡ್ದಲೇನೆ, ಸ್ವಲ್ಪ ಬಿಸಿ ಆಗಿದೆ. ಬಟ್ ಸ್ಟಿಲ್ ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂದ್ರೆ, ಫ್ರೈಡೆ ನಾನು ಡಿಸ್ಕಾರ್ಡ್ ಅಲ್ಲಿ ಶೇರ್ ಮಾಡಿದ್ನಲ್ಲ. ಓಕೆ, ಇನ್ ಕೇಸ್ ನೀವ್ ಯಾರು ಡಿಸ್ಕಾರ್ಡ್ ಅಲ್ಲಿ ಇಲ್ಲ ಅಂದ್ರೆ ಆ ಡಿಸ್ಕಾರ್ಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಂಡ್ ಒಂದು ತಲೆಯಲ್ಲಿ ಆ ಡಿಸ್ಕಾರ್ಡ್ ಅಲ್ಲಿ ನಾನು ಯಾವ್ದೇ ತರ ಟ್ರೇಡ್ಸ್ ಗಳನ್ನ ಶೇರ್ ಮಾಡೋದಿಲ್ಲ. ಯಾಕೆ ನಾನು ಇವಾಗ್ಲೂ ಕೂಡ ನಾನು ಯಾಕೆ ಲೈವ್ ಬರೋದನ್ನ ಸ್ಟಾಪ್ ಮಾಡಿದ್ದೀನಿ ಅಂದ್ರೆ, ಐ ಡೋಂಟ್ ವಾಂಟ್ ಪೀಪಲ್ ಟು ಡಿಪೆಂಡ್ ಆನ್ ಮೀ. ಇದು ಫ್ಯಾಕ್ಟ್, ಇದು ನಾನು ಓಪನ್ ಆಗಿ ಮಾತಾಡ್ತೀನಿ. ಜನ ನನ್ನ ಮೇಲೆ ಡಿಪೆಂಡ್ ಆಗೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ನೀವು ನನ್ನನ್ನ ಬೀಟ್ ಮಾಡಿ ನೀವ್ ಈ ಜಾಗಕ್ಕೆ ಬಂದು ಕೂತ್ಕೋಬೇಕು. ನನ್ನ ಡ್ರೀಮ್ ಅದೇನೇನೆ. ನನ್ನ ಬೀಟ್ ಮಾಡಿದ್ರು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಓಕೆ, ಅಂಡ್ ಇಲ್ಲಿ ಯಾವ ಪ್ಲೇಸಸ್ ಕೂಡ ಪರ್ಮನೆಂಟ್ ಅಲ್ಲ. ಎಲ್ಲಾರು ಕೂಡ ಒಂದಲ್ಲ ಒಂದು ದಿನ ಜಾಗ ಖಾಲಿ ಮಾಡ್ತಾನೆ ಇರ್ಬೇಕು. ಸಿ, ನಾನು ನಿಮ್ಮ ಜಾಗದಲ್ಲಿ ಇದ್ದಾಗ ನಾನು ಅವಾಗ ಥಿಂಕ್ ಮಾಡ್ತಾ ಇದ್ದಿದ್ದು ಒಂದೇನೆ, ಯಾರ್ಯಾರು ಯೂಟ್ಯೂಬ್ ಇನ್ಸ್ಟಾದಲ್ಲೆಲ್ಲ ವಿಡಿಯೋಸ್ ಮಾಡ್ತಾ ಇದಾರೆ ಟ್ರೇಡಿಂಗ್ ರಿಲೇಟೆಡ್, ಅವ್ರಗಳನ್ನ ನಾನು ಬೀಟ್ ಮಾಡ್ಬೇಕು ಅಂತ ಆ ಪ್ರೋಸೆಸ್ ಅಲ್ಲಿ ನಾನಿದ್ದೀನಿ. ಸಿಂಪಲ್. ಒನ್ಸ್ ಬೀಟ್ ಮಾಡೋದ್ನ ನೀವುಗಳೆಲ್ಲಾನು ಕೂಡ ನನ್ನ ಬೀಟ್ ಮಾಡ್ಬೇಕು ಅನ್ನೋ ಪ್ರೋಸೆಸ್ ಅಲ್ಲಿ ಬರಬೇಕು. ಇದೇ ಲೈಫ್ ಅಲ್ಲಿ ಇರುವಂತ ರೂಲ್. ಬೀಯಿಂಗ್ ಎ ಮೆನ್, ಬಿ ಎ ಕಿಂಗ್. ಸಿಂಪಲ್, ಇದು ರೂಲ್ ಇದು. ಓಕೆ, ಯಾರ ಹತ್ರನು ಬೇಡದಕ್ಕೆ ಹೋಗ್ಬೇಡಿ, ಅದ್ ಹೇಳ್ಕೊಡಿ ಇದ್ ಹೇಳ್ಕೊಡಿ ಅಂತ. ಎಲ್ಲಾನು ಕೂಡ ನಿಮ್ ಕೈಯಲ್ಲೇ ಇದೆ, ನೀವೇ ಕಲಿಬಹುದು. ನಾನು ಇವತ್ತು ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ರಿಯಾಲಿಟಿನ ಹೇಳ್ಬಿಡ್ತೀನಿ. ಸಿ, ನನ್ಗೆ ಇವಾಗ ಬಟ್ಟೆ ಎಲ್ಲ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಟೈಟ್ ಆಗ್ತಾ ಇದೆ. ಓಕೆನಾ? ಏನಕ್ಕೆ ಈ ತರ ನಾನು ವರ್ಕೌಟ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ದೀನಿ ಅಂದ್ರೆ, ಒಂದ್ ಅರ್ಥ ಮಾಡ್ಕೊಳ್ಳಿ. ನಾನು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಬಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್. ಅದನ್ನ ನೋಡ್ಬಿಟ್ಟು ನಾನು ಚಪ್ಪಾಳೆ ತಟ್ಟಬೇಕಾ, ಆರ್ ಅವ್ರ ತರನೇ ನಾನು ಆಗ್ಬೇಕು ಅಂತ ಕೂತ್ಕೋಬೇಕಾ, ನಿಮಗ್ ಬಿಟ್ಟಿರೋದು. ಬಟ್ ನನ್ ಕ್ಯಾರೆಕ್ಟರ್ ಹಂಗಲ್ಲ. ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ನೋಡ್ಬಿಟ್ಟು ನಾನು ಚಪ್ಪಾಳೆ ಹೊಡಿಯೋದಿಲ್ಲ. ಗುರು, ನಾನು ಅದೇ ತರ ಮಾಡ್ಬೇಕು ಅನ್ನೋದೇ ನನ್ನ ಮೈಂಡ್ ಸೆಟ್. ಈ ಮೈಂಡ್ ಸೆಟ್ ನಿಮಗೆ ಬರಬೇಕು. ಓಕೆ, ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ರಿಯಾಲಿಟಿಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಿಮ್ನ ಎಜುಕೇಟ್ ಮಾಡೋದಕ್ಕೆ ನೋಡ್ತಾ ಇರ್ತೀನಿ. ಅಂಡ್ ನೀವುಗಳು ಯಾರ ಮುಂದೆನೂ ಬೇಡಬಾರ್ದು, ಯಾರ ಮುಂದೆನೂ ತಲೆ ತಗ್ಸ್ಬಾರ್ದು. ಈ ತರ ನೀವು ಬದುಕ್ಬೇಕು ಅನ್ನೋದೇ ನನ್ನ ಮೇನ್ ಗೋಲ್. ದಟ್ಸ್ ವೈ ನಾನು ಯಾವಾಗ್ಲೂ ಹೇಳೋದು ನಿಮ್ಗೆ ಸೂರ್ಯವಂಶದವರು ಅಂತ, ಈ ಒಂದು ರೀಸನ್ಗೆ. ಸಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಲೆಟ್ಸ್ ಸೇ ನನ್ಗೀಗ 10,000 ಸಬ್ಸ್ಕ್ರೈಬರ್ಸ್ ಏನ್ ಆಗ್ತಾರಲ್ಲ, ನೀವು 10,000 ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ, ಆಬ್ವಿಯಸ್ಲಿ ನೀವು ನನ್ನ ಕಂಟೆಂಟ್ಸ್ ನ ತುಂಬಾ ಇಷ್ಟಪಡ್ತಿದ್ದೀರಾ ಅಂತಾನೆ ಅರ್ಥ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಾ. ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ ನಾನು ಮಾತೇ ಆಡೋದಿಲ್ಲ. ಐ ನೋ ಅದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿದೆ. ಸಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನೀವ್ ಏನ್ 10,000 ಜನ ಇದ್ದೀರಲ್ಲ, ನೀವ್ ಅನ್ಕೋಬಹುದು ನಾನು ಏನು ಸ್ವಾರ್ಥ ಇಲ್ದೇನೆ ಈ ತರ ಕೆಲಸ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ಬಟ್ ಒನ್ ಡೇ ಬರುತ್ತೆ ಅನ್ಕೊಳ್ಳೋಣ. ಓಕೆ, ನಾನು ಅದ್ ಮಾಡೋದಿಲ್ಲ. ಬಟ್ ಮಾಡಿದ್ರು ಕೂಡ ನಿಮಗೆ ಅದು ಗೊತ್ತಿರಬೇಕು. ಅದು ನಾನೇನಾರು ಅದನ್ನ ಮಾಡಿದ್ರೆ ಇವ್ನಿಗೆ ಅದನ್ನ ನಾವು ಸಪೋರ್ಟ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ಅನ್ನೋದನ್ನೇ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಓಕೆ, ನಾನು ಆತರ ಮಾಡೋದಿಲ್ಲ. ಬಟ್ ಇನ್ ಕೇಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಸಪೋರ್ಟ್ ಮಾಡಬಾರ್ದು. ನಾನೇ ಓಪನ್ ಆಗಿ ಹೇಳ್ತೀನಲ್ಲ, ಅದಕ್ಕೇನೆ. ಯಾಕಂದ್ರೆ ನಾನೇ ಎಕ್ಸಾಂಪಲ್ ಕೊಟ್ಕೊಂಡೆ ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳೋದು. ಯಾಕಂದ್ರೆ ನಂಗೆ ಬೇರೆಯವ್ರ ಎಕ್ಸಾಂಪಲ್ ಕೊಡೋದಕ್ಕೆ ನನ್ಗೆ ಇಷ್ಟನೂ ಇಲ್ಲ. ಅಂಡ್ ಬೇರೆಯವರಿಗೆ ಟಾಂಟ್ ಮಾಡಿ ಬದುಕೋಕ್ ನನ್ಗೆ ಇಷ್ಟನೂ ಇಲ್ಲ. ಸೊ ಏನಾಗುತ್ತೆ ಅಂದ್ರೆ, ನಾನು ಇವಾಗ ಸಿಂಪಲ್, ನೀವು ನನ್ನ ಮೇಲೆ ತುಂಬಾ ಟ್ರಸ್ಟ್ ಇಟ್ಟಿದ್ದೀರಾ. ನೀವು ಬ್ರೋಕರೇಜ್ ಗಳಲ್ಲಿ, ಫಂಡಿಂಗ್ ಅಕೌಂಟ್ ಗಳಲ್ಲಿ ಲಾಟ್ ಆಫ್ ಸ್ಕ್ಯಾಮ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಅಂಡ್ ಲಿಟ್ರಲಿ ಅರ್ಥ ಮಾಡ್ಕೊಳ್ಳಿ, ನಾನ್ ನಿಮಗೆ ಅಡಿಕ್ಟ್ ಮಾಡಿಸ್ತೀನಿ. ಟ್ರೇಡಿಂಗ್ ಅನ್ನೋದನ್ನ ಅಡಿಕ್ಟ್ ಮಾಡಿಸ್ತೀನಿ ಅನ್ಕೊಡೋಣ. ನೀವು ನನ್ನ ಮೇಲೆ ತುಂಬಾ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಯಾಕೆ ಅಂದ್ರೆ, ಯು ಗೈಸ್ ಆರ್ ಥಿಂಕಿಂಗ್ ದಟ್ ಕೋರ್ಸ್ ಅಲ್ಲಿ ಮಾಡೋರು ಮಾತ್ರ ಕೆಟ್ಟವರು, ಫ್ರೀ ಆಗಿಡೋರೆಲ್ಲ ಒಳ್ಳೆಯವರು. ಈ ತರ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀರಾ. ಅದ್ರಷ್ಟು ದೊಡ್ಡ ತಪ್ಪು ಯಾವ್ದು ಇಲ್ಲ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನೀವೆಲ್ಲಾ ವಿಡಿಯೋಸ್ ನೋಡ್ತೀರಾ, ಓಕೆ, ರಿಸಲ್ಟ್ ನೋಡ್ತಾ ಇರ್ತೀರಾ, ಗುಡ್. ಅಂಡ್ ನಾನೇನ್ ಮಾಡ್ತೀನಿ ಅಂದ್ರೆ, ಐ ನೋ ನನಗ್ ಗುರು ಜಾಸ್ತಿ ದಿನ ಟ್ರೇಡ್ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಅಂಡ್ ಇಫ್ ಸಮ್ವನ್ ಟ್ರೇಡಿಂಗ್ ಇಂದ ಬೈಕ್, ಕಾರು, ದೊಡ್ಡ ದೊಡ್ಡ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಟ್ರೇಡಿಂಗ್ ಒಂದೇ ಅಲ್ಲ, ಲಾಟ್ ಆಫ್ ಬಿಸ್ನೆಸಸ್ ಇರುತ್ತೆ. ಓಕೆನಾ? ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸಿಂಪಲ್, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಬ್ರೋಕರೇಜ್ ನ ಓಪನ್ ಮಾಡ್ತೀನಿ, ಇಲ್ಲ ಅಂದ್ರೆ ಪ್ರಾಪ್ ಫರ್ಮ್ ನ ಓಪನ್ ಮಾಡ್ತೀನಿ ನನ್ನ ನೇಮ್ ಅಲ್ಲೇನೆ. ನನ್ನ ಕಂಪ್ನಿ, ನಾನೇ ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ಕೊಂಡು. ಓಕೆನಾ? ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಆಮೇಲೆ ನೀವುಗಳೇನೇನೆ ಸ್ಟಾಪ್ ಮಾಡ್ತೀರಾ, ಬೇರೆಯವ್ರ ರೀಲ್ಸ್ ಗಳಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡೋದು, ಆರ್ ಬೇರೆ ಟೆಲಿಗ್ರಾಮ್ ಚಾನೆಲ್ ಗಳು ಜಾಯ್ನ್ ಆಗೋದು, ವಾಟ್ಸ್ಆಪ್ ಚಾನೆಲ್ ಜಾಯ್ನ್ ಆಗೋದು, ಇದೆಲ್ಲಾನು ಕೂಡ ನೀವೇ ಸ್ಟಾಪ್ ಮಾಡ್ತೀರಾ ಈ ಒಂದು ಸ್ಟೋರಿನ ಕೇಳಾದ್ಮೇಲೆ. ಇದು ನಾನೇ ಒಪ್ಕೋತೀನಿ, ಇದು ಹಾಗೆ ಆಗತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಾಗುತ್ತೆ ಅಂದ್ರೆ, ಜನ ಲೈಕ್ ಫ್ರೀ ಆಗಿ ಹೇಳ್ಕೊಡ್ತೀನಿ, ಫ್ರೀ ಆಗಿ ನಾನು ಅದ್ ಮಾಡ್ತೀನಿ, ಈಗ ನಾನೇ ಹೇಳ್ತಾ ಇದ್ದೀನಿ ಅನ್ಕೊಳ್ಳೋದ, ಫ್ರೀ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಹಂಗ ಅಂದಿದ ತಕ್ಷಣ ನಾನು ಒಳ್ಳೆಯವನಲ್ಲ. ಬರ್ದಿಟ್ಕೊಡಿ, ಹಂಗ ಅಂದಿದ ತಕ್ಷಣ ನಾನು ಒಳ್ಳೆಯವನಲ್ಲ. ನಾನು ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಇಡ್ತಾ ಇದ್ದೀನಿ,
ಹಿಂಗ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನಾನು ಒಳ್ಳೆಯವನ್ ಆಗೋದಿಲ್ಲ. ಓಕೆ, ನಾನು ಒಳ್ಳೆಯವನು ಅಂತ ನಾನು ಯಾವತ್ತೂ ಅನ್ಕೊಂಡು ಇಲ್ಲ. ಎಲ್ಲಾ ಹ್ಯೂಮನ್ಸ್ ಕಚಡಗಳೇ, ಫ್ಯಾಕ್ಟ್. ಒಂದಲ್ಲ ಒಂದು ವಿಷಯದಲ್ಲಿ ಎಲ್ಲಾರು ಕಚಡಗಳೇನೆ. ಓಕೆ, ಇವಾಗ ನಾನ್ ನಿಮಗೆ ಪ್ರಾಫಮ್ ಅಂತ ನಂದೇ ಒಂದು ಓಪನ್ ಮಾಡ್ತಾ ಇದ್ದೀನಿ, ನಂದೇ ಒಂದು ಬ್ರೋಕರ್ ಓಪನ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ಇನ್ನು ಪೀಪಲ್ ಆರ್ ಅಡಿಕ್ಟೆಡ್ ಟು ಟ್ರೇಡಿಂಗ್ ಅನ್ನೋದು ನನ್ಗೆ ಗೊತ್ತಿದೆ. ಝೆರೋದದು ಬಿಸ್ನೆಸ್ ಪ್ರಾಫಿಟ್ ಅಂಡ್ ಸ್ಟೇಟ್ಮೆಂಟ್ ನೋಡಿ, ಅದು ಎಷ್ಟು ದುಡ್ಡಾಗಿದೆ, ಎಷ್ಟು ಕೋಟಿ ಆಗಿದೆ ಅಂತ. ಅವ್ರು ಟ್ರೇಡ್ ಮಾಡ್ತಿದ್ರೆ ಅಷ್ಟು ಕೋಟಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಬ್ರೋಕರೇಜ್ ಇಂದಾನೆ ಮಾಡಿರೋದು. ಏನೋ ಪೀಪಲ್ ಆರ್ ಅಡಿಕ್ಟೆಡ್ ಟು ಟ್ರೇಡಿಂಗ್. ಅವ್ರಿಗೆ ಟ್ರೇಡಿಂಗ್ ಬಿಟ್ಟು ಹೋಗೋದಿಲ್ಲ. ಕ್ವಿಟ್ ಮಾಡಿದ್ರು ಮತ್ತೆ ಬಂದೇ ಬರ್ತಾರೆ, ಓವರ್ ಟ್ರೇಡ್ ಮಾಡೇ ಮಾಡ್ತಾರೆ, ಬ್ರೋಕರೇಜ್ ಬಂದೇ ಬರುತ್ತೆ. ಐನೋ ಇವಾಗ ಈ ತರ ಬಿಸ್ನೆಸ್ ನಾನ್ ಮಾಡಿದ್ರೆ ನನ್ನ ಲೈಫ್ ಸೆಟ್ ಅಂತ ನನಗೆ ಗೊತ್ತಿದೆ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ? ಒಂದು ಪ್ರಾಫಮ್ ಓಪನ್ ಮಾಡ್ತೀನಿ. ಆ ಪ್ರಾಫಮ್ ಇಂಡಿಯಾದಲ್ಲೇ ಇಂಡಿಯನ್ ಪ್ರಾಫಮ್, ಕರ್ನಾಟಕಕ್ಕೆ ಇದೇ ನನ್ನ ಪ್ರಾಫಮ್. ಗಾಯ್ಸ್ ತಗೊಳ್ಳಿ. ನೀವು ತುಂಬಾ ಟ್ರಸ್ಟ್ ಮಾಡಿರ್ತೀರಾ, ನಮ್ಮ ಹುಡುಗ ಇವನ್ನ ಬೆಳೆಸ್ಬೇಕು ಅಂದ್ಬಿಟ್ಟು ನೀವು ತುಂಬಾ ಟ್ರಸ್ಟ್ ಮಾಡ್ತೀರಾ. ನಾನು ಅವಾಗ ಪ್ರಾಫಮ್ ನ ಓಪನ್ ಮಾಡ್ತೀನಿ. ನಿಮ್ಗಳಿಗೆ ಡೈಲಿ ಆ ಪ್ರಾಫಮ್ ನಂದಿದೆ, ಇದನ್ನ ಯೂಸ್ ಮಾಡಿ ಅಂತೀನಿ. 10,000 ಸಬ್ಸ್ಕ್ರೈಬರ್ಸ್ ಅಲ್ಲಿ ಡೆಫಿನೆಟ್ಲಿ 10,000 ಜನ ತಗೊಂಡ್ರು ಅನ್ಕೊಳ್ಳೋಣ ಆ ಪ್ರಾಫಮ್ ನ. 5,000 ಅಕೌಂಟಿಗೆ, $5,000 ಅಕೌಂಟಿಗೆ 5,000 INR. ಓಕೆನಾ? 10,000 ಜನ ತಗೋತೀರಾ. 10,000 ಜನದಲ್ಲಿ ಕ್ಲಿಯರ್ ಮಾಡಕ್ ಆಗದೆ 1,000 ಜನ, 9,000 ಜನ ಬ್ರೀಚ್ ಮಾಡ್ತಾರೆ. ಓಕೆನಾ? ಬಟ್ ಇಲ್ಲೊಂದು ಟ್ವಿಸ್ಟ್ ಏನ್ ಗೊತ್ತಾ? ನಾನು ನಿಮಗೆ $5,000 ಕೊಟ್ಟಿರ್ತೀನಲ್ಲ ಫೇಸ್ ನ ಕ್ಲಿಯರ್ ಮಾಡೋ ಟೈಮ್ ಅಲ್ಲಿ, ಅದೇನ್ ರಿಯಲ್ ಮನಿ ಅನ್ಕೊಂಡಿದೀರಾ? ರಿಯಲ್ ಮನಿ ಅಲ್ಲ, ದಟ್ಸ್ ಎ ಪೇಪರ್ ಮನಿ. ಅರ್ಥ ಮಾಡ್ಕೊಳ್ಳಿ, ಅದು ಪೇಪರ್ ಮನಿ. ಹೇಗೆ ನೀವು ಎಕ್ಸೆಲ್ಎಸ್ ಅಲ್ಲಿ ಡೆಮೋ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ತಿರಲ್ಲ, ಅದೇ ತರ ನಾನು ಪೇಪರ್ ಮನಿ ಕೊಟ್ಟಿರ್ತೀನಿ ನಿಮ್ಗೆ. ನೀವೇನ್ ರಿಯಲ್ ಮನಿ ಟ್ರೇಡ್ ಮಾಡ್ತಾ ಇರಲ್ಲ ಫೇಸ್ ವೈಸ್ ಅಲ್ಲಿ. ಆ ಪೇಪರ್ ಮನಿಯಲ್ಲೇನೆ 9,000 ಜನ ಬ್ರೀಚ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಆ 9,000 ಜನದ $5,000 ಪ್ರಾಫಿಟ್ ನನಗೆ. ಇನ್ನು 1,000 ಜನ ಕ್ಲಿಯರ್ ಮಾಡ್ತಾರೆ. ಆ 1,000 ಜನ ಕ್ಲಿಯರ್ ಮಾಡಿರೋರು ಕೂಡ ನಾನು ನಿಮಗೆ ತಿರ್ಗಾ ಫೇಸ್ ಕ್ಲಿಯರ್ ಆಗಿರುತ್ತಲ್ಲ, ಅದಾದ್ಮೇಲೂ ಕೂಡ ಪೇಪರ್ ಮನಿ ಕೊಡ್ತೀನಿ. ದಟ್ಸ್ ವೈ ನಾನು ನಿಮ್ಗೆ 21 ದಿನ ಪೇ ಔಟ್ ಟೈಮು ಆ ಟೈಮ್ ಅಂತ ಹೇಳೋದು. ಯಾಕೆ ಗೊತ್ತಾ? ಆ 21 ದಿನದಲ್ಲಿ ನೀವು 1,000 ಜನದಲ್ಲಿ 900 ಜನ ಬ್ರೀಚ್ ಮಾಡ್ಬಿಟ್ಟಿರ್ತಾರೆ. 900 ಜನ ಬ್ರೀಚ್ ಮಾಡ್ಬಿಟ್ಟು ಇನ್ನ ಮಿಕ್ಕಿರೋ 100 ಜನ ಮಾತ್ರ ಪ್ರಾಫಿಟಬಲ್ ಆಗಿ ಉಳ್ಕೊಂಡಿರ್ತಾರೆ. ಅವ್ರಗಳಿಗೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಸ್ಟಾರ್ಟಿಂಗ್ ಪೇ ಔಟ್ ನ 21 ದಿನದಲ್ಲಿ ಕೈಯಿಂದನೇ ಕೊಟ್ಬಿಡ್ತೀನಿ. ಹೆಂಗೆ ಅಂದ್ರೆ 5,000 ಜನ ಎಲ್ಲ ಒಂದು 10,000 ಜನದಲ್ಲಿ 9,900 ಜನ 5,000 ಕೊಟ್ಟಿರ್ತಾರಲ್ಲ, ನೀವೆಲ್ಲ 100 ಜನ ಪೇ ಔಟ್ ಮಾಡಿದ್ರೆ ಎಷ್ಟು ಮಾಡ್ಬೋದು? ಮ್ಯಾಕ್ಸಿಮಮ್ $200 ಇಂದ $300 ಮಾಡ್ಬೋದು 5,000 ಅಕೌಂಟಿಗೆ. ಯಾಕಂದ್ರೆ ಲಾಟ್ ಸೈಜ್ ಹೋಗೋದೇ 0.1. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಅದ್ರಲ್ಲೇನು ಸ್ವಲ್ಪ ದುಡ್ಡು ನಿಮ್ಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ರಿಯಲ್ ಮನಿನ ಕನೆಕ್ಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಯಾಕೆಂದ್ರೆ ನಾನು ಇವ್ಯಾಲ್ಯೂಯೇಟ್ ಮಾಡಿರ್ತೀನಿ, ನೀವು ಒಳ್ಳೆ ಟ್ರೇಡರ್ಸ್ ಗಳಂತ ಗೊತ್ತಾಗಿರುತ್ತೆ. ದಿಸ್ ಈಸ್ ಹೌ ಆಕ್ಚುಲಿ ಪ್ರಾಫಮ್ಸ್ ಗಳು ವರ್ಕ್ ಆಗೋದು, ಬ್ರೋಕರ್ ಗಳು ಎಲ್ಲಾನು ವರ್ಕ್ ಆಗೋದು ಹೀಗೇನೆ. ಯು ಗೈಸ್ ಆರ್ ಥಿಂಕಿಂಗ್ ದಟ್ ನಾನ್ ನಿಮ್ಗೆ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅನ್ಬಿಟ್ರೆ, ದೆನ್ ನಾನು ನಿಮ್ಮ ಹತ್ರ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿಸ್ಕೊಂಡು ನಾನೇ ಒಂದು ಕಂಪ್ನಿ ಶುರು ಮಾಡಿ ಪ್ರಾಫಮ್ದು ನಿಮಗೆ ತಂದು ಇಂಜೆಕ್ಟ್ ಮಾಡ್ತೀನಿ, ನಿಮಗೆ ತಂದು ಅಡಿಕ್ಟ್ ಮಾಡಿಸ್ತೀನಿ. ಬ್ರೋಕರ್ ಓಪನ್ ಮಾಡ್ಬಿಟ್ಟು ಯಾರೋ ಬ್ರೋಕರ್ ಜೊತೆ ಟೈಅಪ್ ಆಗ್ಬಿಟ್ಟು ನಿಮ್ಗೆ ಅಡಿಕ್ಟ್ ಮಾಡಿಸ್ತೀನಿ. ದಿಸ್ ಈಸ್ ಹೌ ಆಕ್ಚುಲಿ ಎಲ್ಲಾ ವರ್ಕ್ ಆಗೋದು. ನಾನು ಇದನ್ನ ಯಾಕೆ ಮುಂಚೆನೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ತರ ನಾನೇನಾದ್ರು ನೆಕ್ಸ್ಟ್ ಮಾಡಿದ್ರೆ ನೀವು ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾ ಇರ್ಬೇಕು. ಇವನು ಅಂತವನೇ ಗುರು ಅಂತ ಹೋಗ್ಬೇಕು. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇದನ್ನ ಮಾಡಬಾರ್ದು ಅಂತಾನೆ ನಾನು ಇಲ್ಲಿ ಕೂತಿರೋದು. ನಾನು ಯಾವತ್ತು ಅದನ್ನ ಮಾಡ್ತೀನಿ ಅಂದಾಗ ನೀವು ನನ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲೇ ನಾನು ವಿಡಿಯೋದಲ್ಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅನ್ಸಬ್ಸ್ಕ್ರೈಬ್ ಮಾಡಿ ನಡೀತಾ ಇರಬೇಕು. ಈ ನನ್ ಮಗನು ಇಂಥವ್ದಾನೆ, ಈ ನನ್ ಮಗನು ಕಿತ್ತೋದ್ ನನ್ ಮಗನೇ. ಅನ್ಸಬ್ಸ್ಕ್ರೈಬ್ ಮಾಡಿ ನೀವ್ ಯಾರನ್ನ ಫಾಲೋನು ಮಾಡಬಾರ್ದು, ಯಾರನ್ನ ಸಬ್ಸ್ಕ್ರೈಬ್ ಮಾಡಬಾರ್ದು, ಆ ತರ ಆಗ್ಬೇಕು. ಇಲ್ಲಿಗೆ ಬಂದು ನೀವು ಕೂತ್ಕೋಬೇಕು. ಈ ನನ್ ಮಗನು ಇಂಥ ಕಚಡ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ಮೇಲೆ ನಾವು ಜೆನ್ಯೂನ್ ಆಗಿ ಜನಕ್ಕೆ ಏನೋ ಒಂದು ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲಾದ್ರಲ್ಲೂ ಕಮೆಂಟ್ ಹಾಕೋದನ್ನ ಬಿಟ್ಬಿಡಿ. ಫ್ರೀ ಅಂದಿದ ತಕ್ಷಣ ಕಮೆಂಟ್ ಹಾಕೋದು, ಬ್ರೋಕರ್ ಲಿಂಕ್ ಅಂದಿದ್ರೆ ಕಮೆಂಟ್ ಹಾಕೋದು. ಯಾರೋ ಒಬ್ರು ಬ್ರೋಕರ್ ಲಿಂಕ್ ರೆಫರಲ್ ಇದನ್ನ ಕೊಡ್ತಾ ಇದಾರೆ ಫಂಡಿಂಗ್ ಅಕೌಂಟ್ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ ನಿಮ್ಗೆ ಸಿಗುತ್ತೆ. ಓಕೆ, ಏನಪ್ಪಾ ಏನೋ ಒಂದು 10% ಕಮ್ಮಿ ಆಗ್ಬೋದೇನೋ. ಆ 10% ಕಮ್ಮಿ ಆಗ್ಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೇಲಿ ನಿಮ್ನ ಕಿಂಗ್ ಅಂತ ಬೆಳೆಸಿರ್ತಾರೆ. ಕಿಂಗ್ ತರ ಇರ್ಬೇಕು. ಕಿಂಗ್ ಯಾವತ್ತು ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಅಂತ ಇರಲ್ಲ. ಎಂತ ಕಷ್ಟ ಇದ್ರು ಕೂಡ ಗುರು ನಾನು ದುಡ್ದೆ ಅಷ್ಟೇ ದುಡ್ಡಿಗೆ ತಗೋತೀನಿ, ಅದು ಡಬಲ್ ದುಡಿತೀನಿ ಅನ್ನೋ ಮೈಂಡ್ ಸೆಟ್ ಬರ್ಬೇಕು. ಇದು ಲೈಫ್. ಓಕೆ, ಅಂತ ಮೈಂಡ್ ಸೆಟ್ ಇತ್ತು ಅಂದ್ರೆ ಬದುಕೋಬಹುದು. ನೋಡಿ, ಎಲ್ಲೋದ್ರೂ ಬದುಕೋಬಹುದು. ಮೊನ್ನೆ ನಾನು ಮೆಜೆಸ್ಟಿಕ್ ಇಂದ ಶಾಂತಿನಗರ್ ಹೋಗ್ತಾ ಇದ್ದೆ. ಕ್ಯಾಬ್ ಅಲ್ಲಿ 125 ರೂಪಾಯಿ ತೋರಿಸ್ತಾ ಇತ್ತು ಆಟೋದಲ್ಲಿ. ಅವ್ರು ಇಸ್ಕೊಂಡಿದ್ದೆ ಎಷ್ಟು ಗೊತ್ತಾ? 500 ರೂಪಾಯಿ. ನಾನು ಏನು ಮಾತಾಡ್ಲಿಲ್ಲ, ಬಾರ್ಗೇನ್ ಮಾಡ್ಲಿಲ್ಲ. ಗುರು ಕಿತ್ಕೊಂಡ. ನನಗೆ ಗೊತ್ತು ನೀನ್ ಮೋಸ ಮಾಡ್ತಾ ಇದ್ರೆ ನಿಂಗೆ ಒಂದ್ ದಿನ ಅದೆಲ್ಲ ಹೊಡಿಯುತ್ತೆ. ಬಟ್ ನಾನು ಏನು ಮಾತಾಡ್ಲಿಲ್ಲ, ಕೊಟ್ಟೆ. ಅವ್ನು 500 ರೂಪಾಯಿ ಇಸ್ಕೊಂಡಲ್ಲ, ನಾನು 5,000 ರೂಪಾಯಿ ಮಾಡ್ಬೇಕು ಅಂದ್ಬಿಟ್ಟು ಅವತ್ತು ನಾನು ಸ್ಟೋರಿ ಹಾಕಿದ್ದೆ. ಒಂದು ಟ್ರೇಡ್ ತಗೊಂಡಿದ್ದು ಬಸ್ಸಲ್ಲಿ $60 ಮಾಡಿದ್ದೆ, ಬಸ್ಸಲ್ಲಿ ಕೂತ್ಕೊಂಡು. ಅದೇ ರೀಸನ್ಗೆ ಅಲ್ಲಿ ಏನ್ ಕಳೆದ್ನಲ್ಲ ಅದ್ರದ್ದು 10 ಪಟ್ಟು ಮಾಡ್ತೀನಿ ಅಂತಾನೆ ಕೂತ್ಕೊಂಡಿದ್ದೆ. ದಿಸ್ ಇಸ್ ವಾಟ್ ಆಕ್ಚುಯಲ್ ಮೆನ್ ಮೈಂಡ್ ಸೆಟ್
ಅಂಡ್ ಬೇರೆ ಯಾರದೇ ಮೈಂಡ್ ಸೆಟ್ ಆಗ್ಲಿ, ನಾನು ಯಾಕೆ ಮೆನ್ ಅಂತಾನೆ ಮಾಡೋದು ಅಂದ್ರೆ, ಮೆನ್ ಅಂತಾನೆ ಹೇಳ್ತೀನಿ ಅಂದ್ರೆ, ಮೆನ್ ಆರ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ ಲೈಫ್ ಅಲ್ಲಿ. ಅವರೇನೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರೋದು. ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದಾರೆ, ಬಟ್ ಅವರಷ್ಟು ಸ್ಟ್ರಗಲ್ ಯಾರು ಮಾಡ್ತಾ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಗೈಸ್, ಯಾವತ್ತು ಇನ್ನೊಬ್ರ ಹತ್ರ ಏನನ್ನು ಬೆಗ್ ಮಾಡಬೇಡಿ, ಇನ್ನೊಬ್ರ ಹಿಂದೆ ಹೋಗ್ಬೇಡಿ. ಈಗ ನೀವು ಗೇಮ್ ಚೇಂಜರ್ 3 ಅಂತಾನು ನನ್ನ ಹತ್ರ ಕೇಳ್ಕೋಬಾರ್ದು ನೀವು. ಯಾಕೆ ಗೊತ್ತಾ, ಅದನ್ನ ನಾನೇ ಇಡಬೇಕು. ನಾನು ಇಟ್ಟೇ ಇರ್ತೀನಿ, ಯಾಕಂದ್ರೆ ಐ ನೀಡ್ ನೇಮ್ ಅಂಡ್ ಫೇಮ್. ನನಗೆ ಆ ನೇಮ್ ಅಂಡ್ ಫೇಮ್ ಬೇಕು ನನಗೆ. ಅದಕ್ಕೋಸ್ಕರ ನಾನು ಇಟ್ಟೇ ಇರ್ತೀನಿ. ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಇಲ್ಲಿ. ನನಗ್ ನೇಮ್ ಅಂಡ್ ಫೇಮ್ ಬೇಕು ಅಂದ್ರೆ ನಾನು ಅದನ್ನ ಇಡ್ಲೇಬೇಕು. ನಂಗೆ ಬೇಡ ಅಂದ್ರೆ ನಾನು ಅದನ್ನ ಇಡೋದಿಲ್ಲ. ಇಷ್ಟೇ ಸಿಂಪಲ್. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಲೆಟ್ಸ್ ಎಕ್ಸ್ಪ್ಲೈನ್. ಓಕೆ, ಸೊ ನಾನು ಇವಾಗ ಶೇರ್ ಮಾಡಿದಾಗ ಇಲ್ಲೊಂದು ಟ್ರೇಡ್ ಅನ್ನ ಶೇರ್ ಮಾಡಿದ್ದೆ, ಆಮೇಲೆ ಇಲ್ಲೊಂದು ಟ್ರೇಡ್ ಅನ್ನ ಶೇರ್ ಮಾಡಿದ್ದೆ. ಕರೆಕ್ಟಾ? ಇದೊಂದು ಶೇರು ಬ್ರೋ. ಹೆಂಗ್ ಬ್ರೋ ಇಲ್ಲೇ ರೀಟ್ರೇಸ್ ಆಗುತ್ತೆ ಅಂತ ಗೊತ್ತಾಯ್ತು, ಇಲ್ಲಿಂದನೂ ರೀಟ್ರೇಸ್ ಆಗ್ಬೋದಿತ್ತಲ್ಲ, ಇವೆಲ್ಲಾನು ಕೇಳಿದ್ರೆ. ಆಮೇಲೆ ನೀವು ಇಲ್ಲಿ ತಗೊಳಕ್ಕೆ ನೋಡ್ತಾ ಇದ್ರಿ ಟ್ರೇಡ್ ನ ಬೈ ಸೈಡ್ಗೆ. ನಾನು ಆಮೇಲೆ ಹೇಳ್ದೆ ಬೇಡ, ಇದು ತಗೊಳ್ಳೋದು ರಿಸ್ಕ್, ಸೆಲ್ ಬರುತ್ತೆ ಮಾರ್ಕೆಟ್ ಇಲ್ಲಿಂದ ಅಂತ. ಫಸ್ಟ್ ಥಿಂಗ್, ಇಲ್ಲಿಂದ ಮಾರ್ಕೆಟ್ ಹೇಗೆ ಬೀಳುತ್ತೆ ಅಂತ ಗೊತ್ತಾಯ್ತು ನನ್ಗೆ. ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ, ಇಲ್ಲಿಂದ ಮಾರ್ಕೆಟ್ ಹೇಗೆ ಬೀಳುತ್ತೆ ಅಂತ. ಒಂದ್ ಅರ್ಥ ಮಾಡ್ಕೊಳ್ಳಿ, ಓಡ್ತಾ ಇರುವಂತ ಟ್ರೈನು ಸ್ಟಾಪ್ ಆಗ್ಲೇಬೇಕು. ಬೇಸಿಕ್ ಕಾಮನ್ ಸೆನ್ಸ್. ಓಡ್ತಾ ಇರುವಂತ ಟ್ರೈನು ಒಂದ್ ಕಡೆ ಸ್ಟಾಪ್ ಆಗ್ಲೇಬೇಕು. ಕರೆಕ್ಟಾ? ಅದು ರೀಟ್ರೇಸ್ ಆಗಿರುತ್ತೆ ಆರ್ ಫಾಲರ್ ಆಗಿರುತ್ತೆ. ಸಿಂಪಲ್. ಇವಾಗ ನೀವೇ ಫಾಸ್ಟ್ ಆಗಿ ಓಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಎನರ್ಜಿ ಡೌನ್ ಆಗೇ ಆಗುತ್ತೆ. ಸೊ ಸ್ವಲ್ಪ ಕೆಳಗಡೆ ಬರ್ಲೇಬೇಕಾಗುತ್ತೆ, ಸ್ವಲ್ಪ ನಿಂತ್ಕೊಳ್ಳೇಬೇಕಾಗುತ್ತೆ ನೀವು. ಅದೇ ನಿಮಗೆ ಸುಸ್ತಾಗಿ ಸತೋವ ತರ ಆಗೋಯ್ತು ಅಂದ್ರೆ ನೀವು ಕ್ವಿಟ್ ಮಾಡ್ಬಿಡ್ತೀರಾ. ಅಂತ ಟೈಮೇ ಈ ಫಾಲ್ ಆಗೋದು. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ವೈಸ್ ವರ್ಸಸ್ ಸೆಲ್ಲಿಗೂನು. ಓಕೆ, ಈಗ ಮಾರ್ಕೆಟಿಂಗ್ ಬೀಳ್ತಾ ಇತ್ತು ಅಂದ್ರೆ ಯಾವ್ದೋ ಒಂದು ಜಾಗದಲ್ಲಿ ಮಾರ್ಕೆಟ್ಗೆ ಸುಸ್ತಾಗುತ್ತೆ ಅನ್ಕೊಳ್ಳಿ, ಒಂದ್ ಸ್ವಲ್ಪ ಮೇಲ್ ಹೋಗುತ್ತೆ, ಆಮೇಲೆ ಎನರ್ಜಿ ತಗೊಂಡು ವಾಪಸ್ಸು ಬೀಳ್ಬೋದು, ಆರ್ ಎಲ್ಸ್ ಎನರ್ಜಿ ಇಲ್ದಲೇನೆ ಬೀಳ್ದಲೇನೆ ಹಿಂಗೆ ಮೇಲೂ ಹೋಗ್ಬೋದು. ಇವೆಲ್ಲಾ ಸಿನಾರಿಯೋಸ್ ಇರುತ್ತೆ. ನೀವು ಕಾಮನ್ ಸೆನ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಇವಾಗ ಮಾರ್ಕೆಟ್ ಇಲ್ಲಿಂದ ಹೇಗೆ ಬೀಳುತ್ತೆ ಅಂತ ಗೊತ್ತಾಯ್ತು ನನ್ಗೆ. ಸಿಂಪಲ್ ನೋಡಿ ಗಾಯ್ಸ್, ಮಾರ್ಕೆಟ್ ಇಲ್ಲಿ ನೋಡಿ, ಯಾವಾಗ್ಲೂ ನಾನು ಒಂದು ಹೇಳ್ತಾ ಇರ್ತೀನಿ, ಮಾರ್ಕೆಟ್ ಒಂದು ರೈಸ್ ಆಗಿ ಕನ್ಸಾಲಿಡೇಟ್ ಆದ್ರೆ ಯಾವ್ದೋ ಒಂದ್ ಕಡೆ ಬ್ರೇಕ್ ಆದ್ರೆ ಒಂದ್ ಸೈಡ್ ಮೂವ್ಮೆಂಟ್ ಸಿಕ್ಕೇ ಸಿಗುತ್ತೆ ಅಂತ. ಇಲ್ಲಿ ನೋಡ್ಬೋದು, ಮಾರ್ಕೆಟ್ ನೋಡಿ ಮೂವ್ ಆಗಿದೆ. ಓಕೆನಾ? ದೆನ್ ಕನ್ಸಾಲಿಡೇಟ್ ಆಗಿದೆ. ಕರೆಕ್ಟಾ? ಈ ಕನ್ಸಾಲಿಡೇಷನ್ ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಅದೆಲ್ಲ ಬಿಟ್ಬಿಡೋಣ. ಇವಾಗ ನೋಡಿ, ಹಿಂಗ್ ಮೇಲ್ ಹೋಗ್ತಾ ಇದ್ದಾಗ ಮಾರ್ಕೆಟ್ ಇದು ಎಲ್ಲಿ ತನಕ ಹೋಗ್ಬಹುದು ಮೇಲೆ ಅಂತ ನಾನು ಇವಾಗ ಫೈಂಡ್ ಔಟ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಟ್ರೆಂಡ್ ಬೇಸ್ ಫಿಬ್ ಹಾಕೋತೀನಿ. ಇಲ್ಲಿಂದ ಇಲ್ಲಿಗೆ ಹಾಕೊಂಡೆ, ಇಲ್ಲಿಗೆ ಹಾಕೊಂಡೆ. ಸಿಂಪಲ್ ನೋಡಿ, ಸಾಕಾ? ಎಕ್ಸಾಕ್ಟ್ಲಿ ಒನ್ನ ಸಸ್ಟೈನ್ ಮಾಡಕ್ ಆಗ್ದಲ್ಲೇ ಬಿದ್ದೋಯ್ತು ನೋಡಿ. ಮ್ಯಾಕ್ಸಿಮಮ್ ಮಾರ್ಕೆಟ್ ಮೂವ್ಮೆಂಟ್ ಆಗೋದೇ ಒನ್. ಈ ಒನ್ ಬೀಟ್ ಮಾಡ್ತು ಅಂದ್ರೆ ಇದ್ರ ಆಫಿಗೆ ಆಗುತ್ತೆ. ಓಕೆ, ಒಂದನ್ನ ಬೀಟ್ ಮಾಡಕ್ ಆಗ್ಲಿಲ್ಲ, ಸಸ್ಟೈನ್ ಮಾಡಕ್ ಆಗಿಲ್ಲ, ಬಿದ್ದಿದೆ. ಅಂಡ್ ನೀವು ಆಕ್ಚುಲ್ ಆಗಿ ಲೈನ್ ಅನ್ನ ಮಾರ್ಕ್ ಮಾಡಿರೋದು ಜಾಗದಲ್ಲೇ ರಿಯಾಕ್ಟ್ ಆಗುತ್ತೆ ಅನ್ನೋದು ಅದೆಲ್ಲ ಸುಳ್ಳದು ಮಾರ್ಕೆಟ್ ಅಲ್ಲಿ. ದಟ್ಸ್ ವೈ ನೀವೆಲ್ಲಾನು ಕೂಡ ಒಂದು ಲೈನ್ ಹತ್ರ ಅಬ್ಸರ್ವ್ ಮಾಡ್ಬೇಕು. ದಟ್ಸ್ ವೈ ವಿ ಇನ್ಕ್ಲೂಡ್ EMA. ಓಕೆ, ಆ ಲೈನ್ ಹತ್ರನೇ EMA ಬ್ರೇಕ್ಔಟ್ ಆಯ್ತು ಅಂದ್ರೆ ದೆನ್ ಸ್ಟ್ರಾಂಗ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ ನೀವು. ಓಕೆ, ನನಗೆ ಗೊತ್ತಾಯ್ತು ಈ ಒಂದು ಅಪ್ಸೈಡ್ ಏನ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಅದು ಈ ಒನ್ ಹತ್ರ ಯಾರು ಸ್ಲೋ ಡೌನ್ ಆಗ್ಬೇಕು. ನಾನು ಇಲ್ಲಿ ಒನ್ ಹತ್ರ ಬಂದಿದ ತಕ್ಷಣ ಮಾರ್ಕೆಟ್ ಬೀಳುತ್ತೆ ಅಂತ ಅರ್ಥ ಅಲ್ಲ. ನಾನ್ ಯೋಚನೆ ಮಾಡೋದು ಏನ್ ಗೊತ್ತಾ, ಇಲ್ಲಿಂದ ರೀಟ್ರೇಸ್ ಆಗ್ಬಿಟ್ಟು ಮೇಲೆ ಹೋಗ್ಬೋದು ಆರ್ ಹಿಂಗೆ ಫಾಲೋ ಆಗ್ಬೋದು. ಬಟ್ ನಾನ್ ಟ್ರೈ ಮಾಡೋದು ಈ ರೀಟ್ರೇಸ್ ನ ಮಾತ್ರ ಕ್ಯಾಚ್ ಮಾಡೋದಕ್ಕೆ, ಯಾಕಂದ್ರೆ ರಿಸ್ಕ್ ಫ್ರೀ ಅದು. ಆವಾಗ್ಲೇ ನೀವು ಪ್ರಾಫಿಟಬಲ್ ಆಗಕ್ಕಾಗೋದು. ನೀವು ಇಲ್ಲ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಕೂತ್ಕೊಂಡ್ರೆ ಹಂಗೆ ಟಕ್ ಅಂತ ಸ್ವಲ್ಪ ಮೂವ್ಮೆಂಟ್ ಆಗಿ ರೀಟ್ರೇಸ್ ಮಾಡ್ಕೊಂಡು ಮೇಲೆ ಹೋಗ್ಬಿಡುತ್ತೆ. ಓಕೆ, ಸೊ ಇದನ್ನೇ ಕಾಮನ್ ಸೆನ್ಸ್ ಅನ್ನೋದು. ಓಕೆ, ಸೊ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಗೊತ್ತಾಗಿದ್ದು ಈ ಒಂದು ಫಿಬ್ ಎಕ್ಸ್ಟೆನ್ಷನ್ ಇದೆ. ದಟ್ಸ್ ವೈ ನಾನು ಇಲ್ಲಿ ಯಾವುದೇ ತರ ಟ್ರೇಡ್ ಅನ್ನ ಬೈ ಸೈಡ್ ಪ್ಲಾನ್ ಮಾಡಕ್ ಹೋಗ್ಲಿಲ್ಲ, ಇನ್ನ ಮೇಲ್ ಹೋಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಬರೋಣ. ಅಂಡ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ನಾನು ಟ್ರೇಡ್ ಅನ್ನ ಇದನ್ನ ಪ್ಲಾನ್ ಮಾಡಿದೆ ಬೈ ಸೈಡ್. ನೀವು ಈ ಸೆಲ್ ಸೈಡ್ ನ ಪ್ಲಾನ್ ಮಾಡಿದ್ರಿ. ಕರೆಕ್ಟಾ? ಯಾಕಂದ್ರೆ ಫಿಬ್ ಎಕ್ಸ್ಟೆನ್ಷನ್ ಪ್ರಕಾರ ಒನ್ ಇತ್ತು, ಟ್ರೆಂಡ್ ಮುಗೀತು ಅಂತ ಇಲ್ಲಿ ನೀವು ಸೆಲ್ ಸೈಡ್ ನ ಪ್ಲಾನ್ ಮಾಡಿದ್ರಿ. ಆಮೇಲೆ ಡಬಲ್ ಟಾಪ್ ಆಗಿದೆ ಅಂತ ಪ್ಲಾನ್ ಮಾಡ್ಕೊಂಡ್ರಿ. ಬಟ್ ನಾನು ಈ ಬೈನ ಮಾತ್ರ ಕ್ಯಾಚ್ ಮಾಡಕ್ಕೆ ನೋಡ್ತಾ ಇದ್ದೆ. ಅಂಡ್ ಈ ಬೈನ ಮಾತ್ರ ಕ್ಯಾಚ್ ಮಾಡಿದೆ. ಅದನ್ನ ಡಿಸ್ಕಾರ್ಡ್ ಅಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಯಾಕೆ ನಾನು ಇದನ್ನ ಮಾತ್ರ ಟ್ರೈ ಮಾಡಿದೆ ಅಂದ್ರೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ಯು ನೋ ರೈಟ್, ಟ್ರೆಂಡ್ ಇವಾಗ ಅಪ್ಸೈಡ್ ಇದೆ. ಓಕೆ, ನನ್ಗೆ ಇಲ್ಲಿಂದ ಲೆಟ್ಸ್ ಇಷ್ಟೇ ಮೂವ್ ಆಗಿನೂ ಮೇಲೆ ಹೋಗ್ಬೋದಿತ್ತಪ್ಪ. ಕರೆಕ್ಟಾ? ಆರ್ ಎಲ್ಸ್ ಇಷ್ಟು ಫಾಲ್ ಆಗಿನೂ ಮೇಲೆ ಹೋಗ್ಬೋದಿತ್ತು, ಆರ್ ಸ್ವಲ್ಪ
ಸ್ವಲ್ಪನೇ ಮೂವ್ಮೆಂಟ್ ಆಗಿ ಮೇಲೆ ಹೋಗ್ಬೋದಿತ್ತು. ಇವೆರಡು ಚಾನ್ಸಸ್ ಇರುತ್ತೆ. ರಿಟ್ರೇಸ್ಮೆಂಟ್ ಅಂದ್ಮೇಲೆ ಆರ್ ಫಾಲ್ ಅಂದ್ಮೇಲೆ ಇದೇನೋ ಒಂದು ಆಗುತ್ತೆ. ಇಷ್ಟು ಮೂವ್ಮೆಂಟ್ ಆಗೋಗಿದೆ ಅಂದ್ರೆ ಆಬ್ವಿಯಸ್ಲಿ ನಾನು ಹೇಳಿದೆ ರಿಟ್ರೇಸ್ಮೆಂಟ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಮಾತ್ರ ನಾನು ನೋಡೋದು ಅಂತ. ವಾಟ್ ಇಫ್ ಇಷ್ಟು ರಿಟ್ರೇಸ್ ಆಗಿ ಮೇಲೆ ಹೋದ್ರೆ ಇಲ್ಲ ಆಗಿದೆಯಲ್ಲ, ವಾಟ್ ಇಫ್ ಇಷ್ಟನ್ನ ರಿಟ್ರೇಸ್ ಮಾಡಿ ಮೇಲೆ ಹೋಗ್ಬಿಟ್ಟಿದ್ರೆ ರಿಸ್ಕ್. ಅದೇ ನಾನು ಈ ಸೆಲ್ ಹಿಡಿದಲೆ ಈ ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡೋಣ ಅನ್ಬಿಟ್ಟು ಇದ್ರ 0.5 ಗೆ ಕಾಯ್ತಾ ಇದ್ದೆ. ಸೊ ಏನ್ ಮಾಡಿದೆ ಅಂದ್ರೆ ಸಿಂಪಲ್ ಮಾರ್ಕೆಟ್ ಇಲ್ಲಿಂದ ಮೂವ್ಮೆಂಟ್ ಆಗಿ ಚಿಕ್ಕ ರಿಟ್ರೇಸ್ ಮಾಡಿ ಮೂವ್ ಆಗ್ತಾ ಇತ್ತು, ಕರೆಕ್ಟಾ. ಸೊ ನಾನು ಏನ್ ಮಾಡಿದೆ ಅಂದ್ರೆ ಸಿಂಪಲ್ ಮಾರ್ಕೆಟ್ ಇಲ್ಲಿತ್ತು ಅವಾಗ, ಓಕೆನಾ, ಮಾರ್ಕೆಟ್ ಇಲ್ಲಿತ್ತು. ಸೊ ನೀವೇನ್ ಮಾಡ್ತೀರಾ ಗೊತ್ತಾ, ಇದು ಹಿಂಗ್ ಫಾಲ್ ಆಗ್ತಾ ಇದ್ದಾಗ ನೀವು ಫಿಬ್ಬನ್ ಹಾಕೋತೀರಾ, ಕರೆಕ್ಟಾ. ಫಿಬ್ಬನ್ ಹಾಕೊಂಡು ಹಿಂಗೆ ಫಾಲ್ ಆಗ್ತಾ ಇದ್ದಾಗ ಹಿಂಗೆ ಫಿಬ್ಬನ್ ಹಾಕೊಂಡು ಆಮೇಲೆ ವೇಟ್ ಫಾರ್ 0.5 0.6 ಅಲ್ಲಿ ಸಪೋರ್ಟ್ ತಗೊಂಡಿದ್ಯಾ ಅಂತ ನೋಡಿ ಟ್ರೇಡ್ ಮಾಡ್ತೀರಾ. ಬಟ್ ನಾನ್ ಹಾಗೆ ಮಾಡ್ಲಿಲ್ಲ. ರೀಟ್ರೇಸ್ ಆಗಕ್ಕಿಂತ ಮುಂಚೆನೆ ಐ ಪ್ರಿಡಿಕ್ಟೆಡ್ ಇದು ರೀಟ್ರೇಸ್ ಆಗುತ್ತೆ 0.5 0.6 ತನಕ ಬರುತ್ತೆ ಅಂತ. ಹೇಗೆ ಪ್ರಿಡಿಕ್ಟ್ ಮಾಡಿದೆ ಒಂದ್ ಅರ್ಥ ಮಾಡ್ಕೊಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಫಾಸ್ಟ್ ಆಗಿ ಹೋಗ್ತಾ ಇರೋ ಟ್ರೈನ್ ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ ನಿಲ್ಲೇಬೇಕು. ಸ್ಟೇಷನ್ ಫಾಸ್ಟ್ ಆಗಿ ಹೋಗ್ತಾ ಇದೆ, ಓಕೆ, ಇಲ್ಲಿ ನಿಲ್ಲಕ್ ಟ್ರೈ ಮಾಡ್ತು, ಬಟ್ ನಿಂತಿದ್ರೆ ಅಟ್ಲೀಸ್ಟ್ ಸ್ಲೋ ಡೌನ್ ಆಗ್ಬೇಕಾಗಿತ್ತ, ರೀಟ್ರೇಸ್ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ ನೋಡಿ, ಇಲ್ಲಿ ರೀಟ್ರೇಸ್ ಆಗ್ಲೇ ಇಲ್ಲ, ಮಾರ್ಕೆಟ್ 0.5 0.6 ಬರ್ಲೇ ಇಲ್ಲ. ದೆನ್ ಅಗೇನ್ ಇದನ್ನ ಬೀಟ್ ಮಾಡ್ಕೊಂಡು ಹೋಯ್ತಲ್ಲ, ಅಗೇನ್ ಇಲ್ಲಿ ಅದು ಸ್ಲೋ ಡೌನ್ ಆಗ್ಲೇಬೇಕು. ಯಾಕೆ ಅಂದ್ರೆ ಯಾರ್ಯಾರು ಪೊಸಿಷನ್ಸ್ ಗಳು ಇಲ್ಲೆಲ್ಲ ಎಂಟರ್ ಮಾಡಿರ್ತಾರೆ ಅವ್ರುಗಳು ಎಕ್ಸಿಟ್ ಮಾಡ್ಲೇಬೇಕು. ರೂಲ್, ಬೇಸಿಕ್ ರೂಲ್. ಇಲ್ಲಿ ರೀಟ್ರೇಸ್ ಆಗ್ತಾ ಇಲ್ಲ, ಚಿಕ್ಕ ರೀಟ್ರೇಸ್ ಆಯ್ತು, 0.5 ತನಕ ಆಗ್ಲಿಲ್ಲ ಅಂದ್ರೆ ದೆನ್ ಆಬ್ವಿಯಸ್ಲಿ ಇದು ಆಗ್ಬೇಕಾಗಿತ್ತು. ಇನ್ ಕೇಸ್ ಇದು ಆಗ್ಲಿಲ್ಲ ಅಂತಿದ್ರೆ ನಾನು ನೆಕ್ಸ್ಟ್ ಏನ್ ಮಾಡ್ತಿದ್ದೆ, ಇದು ಬೀಟ್ ಮಾಡಿದಾಗ ಅಲ್ಲಿಗೆ ಕಾಯ್ತಾ ಇದ್ದೆ. ಬಟ್ ನೀವೇನ್ ಮಾಡ್ತಾ ಇದ್ರಿ, ಈ ಸೆಲ್ ನ ತಗೊಂಡ್ಬಿಟ್ಟು ಓಡಿಸ್ಕೋತಾ ಇದ್ರಿ. ಸೊ ದಟ್ಸ್ ವೈ ನಾನು ಈ ಟ್ರೆಂಡ್ ಜೊತೆಗೆ ಹೋಗೋಣ ಅನ್ಕೊಂಡು ಈ 0.5 0.6 ಗೆ ಕಾದೆ. ಇನ್ ಕೇಸ್ ಇಲ್ಲಿ ಬಂದಿಲ್ಲ ಅಂತಿದ್ರೆ ನಾನು ಟ್ರೇಡೇ ಮಾಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋದಾಗ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ. ಅದೇ ನೀವು ಈ ಸೆಲ್ ನ ಕ್ಯಾಚ್ ಮಾಡಕ್ ಹೋದ್ರಲ್ಲ, ಇಟ್ಸ್ ಎ ರಿಸ್ಕಿ ಒನ್. ಓಕೆ, ವಾಟ್ ಇಫ್ ಅರ್ಧದಲ್ಲೇನೆ ಚಿಕ್ಕ ರಿಟ್ರೇಸ್ಮೆಂಟ್ ಈ ತರ ರಿಟ್ರೇಸ್ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ. ಅಂಡ್ ನೀವು ನೋಡ್ಬೋದು ಮಾರ್ಕೆಟ್ ಫಾಲ್ ಆಗಿದ್ದು ಎಲ್ಲಿಂದ ಫಾಲ್ ಆಯ್ತು ಹೇಳಿ ನೋಡಿ, ಮಾರ್ಕೆಟ್ ನೋಡಿ ಇಲ್ಲಿಂದ ಫಾಲ್ ಆಯ್ತು. ಓಕೆ, ನೀವು ಇಲ್ಲೇನಾದ್ರು ಎಂಟ್ರಿ ತಗೊಂಡು ಕಾಯ್ಕೊಂಡ್ ಕೂತ್ಕೊಂಡಿದ್ರೆ ಹಿಂಗ್ ಫಾಲ್ ಆಗತ್ತೆ ಅಂದ್ರೆ ನೋಡಿ ಆಲ್ರೆಡಿ ಬ್ಲಾಸ್ಟ್ SL ಮಾಡ್ಬಿಟ್ಟಿದೆ. ಓಕೆ, ನಾನು ಅದೇ ನೋಡಿ ರಿಟ್ರೇಸ್ ಗೆ ಹಿಡಿದೆ. ಇನ್ ಕೇಸ್ ರಿಟ್ರೇಸ್ ಗೆ ಬಂದಿರ್ಲಿಲ್ಲ, ಹಿಂಗೆ ಹೋಗ್ತಾ ಇತ್ತು ಅಂದ್ರೆ ನಾನು ನೋಡಿ ಆಬ್ವಿಯಸ್ಲಿ ನೆಕ್ಸ್ಟ್ ರಿಟ್ರೇಸ್ಮೆಂಟ್ ಗೆ ಕಾಯ್ತಾ ಇದೆ. ನೆಕ್ಸ್ಟ್ ರಿಟ್ರೇಸ್ಮೆಂಟ್ ಆಗಿದ್ರು ನಮ್ಗೆ ಸ್ಕ್ಯಾಲ್ಪ್ ಮಾಡುವಂತ ಆಪರ್ಚುನಿಟಿ ಕೊಡ್ತು. ಬಟ್ ಐ ನೋ ಇಲ್ಲಿ ಫಿಬ್ ಎಕ್ಸ್ಟೆನ್ಷನ್ ಪ್ರಕಾರ ಝೋನ್ ಇದೆ. ಆ ಒಂದ್ ಝೋನ್ ಆದ್ಮೇಲೆ ನಾನು ಬೈ ನೋಡೋದಕ್ಕೆ ಹೋಗೋದೇ ಇಲ್ಲ. ಐ ವಿಲ್ ಆಲ್ವೇಸ್ ವೇಟ್ ಫಾರ್ ಸೆಲ್. 1 ಹತ್ರ ನೋಡ್ತೀನಿ, ಇಲ್ಲ 1.618 ಹತ್ರ ನೋಡ್ತೀನಿ, ಇಲ್ಲ 1 and 1.618 ಆಫ್ ಗೆ ನೋಡ್ತೀನಿ. ಸಿಂಪಲ್, ಓಕೆನಾ, ಇಷ್ಟೇನೆ. ಆಮೇಲೆ ಬ್ರೋ ಇಲ್ಲಿಗೆ ಬಂದು ಸ್ಟಾಪ್ ಹೆಂಗ್ ಆಗುತ್ತೆ ಅಂತ ಹೇಳಿದ್ರಿ, ಎಲ್ಲದು 288, ಇಲ್ಲಿ 288 ಗೆ ಹೆಂಗೆ, ಸೊ ಇಲ್ಲಿಗೆ ತನಕ ಹೋಗುತ್ತೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಇದನ್ನ ಹೆಂಗೆ ಹೇಳಿದ್ರಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಲ್ಲಿ ನೀವು ಕ್ಯಾಮ್ರಾ ಲೆವೆಲ್ ಹಾಕೊಂಡ್ರೆ ಯು ನೋ ರೈಟ್, ಇಲ್ಲಿ ಕ್ಯಾಮ್ರಾ ಲೆವೆಲ್ ನೋಡಿ, ಇಲ್ಲಿ ಕ್ಯಾಮ್ರಾ R1 ಇದೆ, ಇಲ್ಲಿ S2 ಇಂದ S1 ಇಂದ ಹೋಗ್ತಾ ಇದೆ ಅಂದ್ರೆ R1 ಹತ್ರ ದೇರ್ ಮೇ ಬಿ ಚಾನ್ಸ್ ಫಾಲ್ ಆಗ್ಬೋದು, ಇಲ್ಲ ರೀಟ್ರೇಸ್ ಆಗ್ಬೋದು ಈ ಒಂದು ಟ್ರೆಂಡಿಗೆ. ಓಕೆ, ಈ ಒಂದು ಟ್ರೆಂಡಿಂಗ್ ಹೋಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಸ್ಲೋ ಡೌನ್ ಆಗ್ಲೇಬೇಕು, ಇಲ್ಲಿಂದ ರೀಟ್ರೇಸ್ ಆಗ್ಬೇಕು, ಇಲ್ಲಿಂದ ಫಾಲ್ ಆಗ್ಬೇಕು. ದಟ್ಸ್ ವೈ ವಿ ಪ್ಲಾನ್ ಇಲ್ಲಿ ರಿಟ್ರೇಸ್ಮೆಂಟ್ ಆಗ್ಬಹುದು ಅಂತ, ಆರ್ ಎಲ್ಸ್ ಇಲ್ಲಿ ಫಾಲ್ ಆಗ್ಬಹುದು ಅಂತ. ಬಟ್ ನಿಮಗೆ ಇಲ್ಲಿ ಯಾವುದೇ ತರ ಫಾಲ್ ಆಪರ್ಚುನಿಟಿ ಇಲ್ಲ, ಯಾಕಂದ್ರೆ R1 EMA ಬ್ರೇಕ್ ಆಗಿರೋದಿಲ್ಲ ಅಂಡ್ ರಿಟ್ರೇಸ್ಮೆಂಟ್ ಗೂ ಬಂದಿಲ್ಲ, ಹಾಗೆಯೇ ಹೋಗಿದೆ. ದೆನ್ ಯು ಸಿಂಪಲ್ ಲಾಜಿಕ್ ಗಳು, ಕಾಮನ್ ಸೆನ್ಸ್ ನ ಯೂಸ್ ಮಾಡಿರೋದು ಅಷ್ಟೇನೆ, ಬೇರೆ ಏನು ಇಲ್ಲ. ಹೋಪ್ ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ. ಅಂಡ್ ಯು ಗೈಸ್ ಥಿಂಕ್ ದಟ್ ನಾನು ಹಿಂಗೆ ಜಾಸ್ತಿ ಲಾಟ್ ಹಾಕೊಂಡು ಕ್ರೋರ್ಸ್ ಗಟ್ಲೆ ಮಾಡ್ಬೋದು ಹಂಗೆ ಹಿಂಗೆ. ನೆವರ್, ನಾನು ಯಾವತ್ತೂ ಅದ್ರ ಹಿಂದಕ್ಕೆ ಹೋಗಿಲ್ಲ. ನನಗೆ ಟ್ರೇಡಿಂಗ್ ಅನ್ನೋದು ಒಂದು ಸ್ಕಿಲ್ ಅಷ್ಟೇನೆ. ಆ ಸ್ಕಿಲ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾಟ್ ಫಾರ್ ಮನಿ. ನನ್ ಮನಿಗೋಸ್ಕರ ಇದ್ಬಿಟ್ಟಿದ್ರೆ ನಿಮ್ಮ ಹತ್ರ ಕಿತ್ಕೊಂಡ್ಬಿಡ್ತಾ ಇದ್ದೆ ದುಡ್ಡನ್ನ, ಎಲ್ಲದಕ್ಕೂ ಕಿತ್ಕೋತಾ ಇದ್ದೆ. ಗೇಮ್ ಚೇಂಜರ್ 3 ಅನ್ನೋದಕ್ಕೂ ಕಿತ್ಕೋತಾ ಇದ್ದೆ, 1 ಅನ್ನೋದಕ್ಕೆ ಕಿತ್ಕೋತಾ ಇದ್ದೆ, 2 ಅನ್ನೋದಕ್ಕೆ ಕಿತ್ಕೋತಾ ಇದ್ದೆ. ಡಿಸ್ಕ್ರಿಪ್ಷನ್ ಗಳಲ್ಲಿ ಬ್ರೋಕರ್ ಲಿಂಕ್, ಅದ್ರ ರೆಫರಲ್, ಇದ್ರ ರೆಫರಲ್, ಎಲ್ಲಾ ಪ್ರಮೋಷನ್ಸ್ ಗಳು ಕಿತ್ತೋದ್ ಪ್ರಮೋಷನ್ಸ್ ಗಳು ಮಾಡ್ತಾ ಇದ್ದೆ. ಅಂಡ್ ಗೈಸ್ ಇನ್ನೊಂದು, ನನ್ನ ಯೂಟ್ಯೂಬ್ ಕೆಳಗಡೆ ಏನೇ ಒಂದು ಅಪ್ಲಿಕೇಟೆಡ್ ಲಿಂಕ್ಸ್ ಬಂದ್ರು ಕೂಡ ಯಾವ್ದನ್ನು ಕೂಡ ಬೈ ಮಾಡಬೇಡಿ. ಓಪನ್ ಆಗಿ ಹೇಳ್ತಾ ಇದೀನಿ, ಯಾವ್ದನ್ನು ಕೂಡ ಕ್ಲಿಕ್ ಮಾಡ್ಬಿಟ್ಟು ಬೈ ಮಾಡಬೇಡಿ.
ಓಕೆ, ಅದನ್ನ ಹೆಂಗ್ ರಿಮೂವ್ ಮಾಡೋದು ಅಂತ ಗೊತ್ತಿಲ್ಲ, ಇನ್ ಕೇಸ್ ಬಂತು ಅಂದ್ರೆ ದಯವಿಟ್ಟು ಬೈ ಮಾಡಬೇಡಿ. ನಾನೇ ಹೇಳ್ತಾ ಇದ್ದೀನಿ, ಬೈ ಮಾಡ್ಬೇಕು ಹೋಗ್ಬೇಡಿ, ಏನೂ ಮಾಡಕ್ ಹೋಗ್ಬೇಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋರು ಇಟ್ಸ್ ಎನಫ್. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.